4, 13, 22, 31 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ರಾಹುಗ್ರಹ. ರಾಹುಗ್ರಹದ ಏನೇನು ಕ್ವಾಲಿಟೀಸ್ ಇರುತ್ತೋ ಇದ್ರ ಕ್ಯಾರೆಕ್ಟರ್ ಮ್ಯಾನರಿಸಮ್ ಆಗೂ ಇರುತ್ತೆ. ಅದನ್ನು ನಾವು ಕಳೆದ ವಿಡಿಯೋಗಳಲ್ಲಿ ನೋಡಿದ್ದೀವಿ. ಅದಕ್ಕೆ ಸಂಬಂಧವಾದಂಥ ಉದ್ಯೋಗ ಏನು ಮಾಡ್ಬೋದು, ಯಾಕಂದ್ರೆ ಕ್ಯಾರೆಕ್ಟರ್ ಮ್ಯಾನರಿಸಮ್ ನೀವು ಫಸ್ಟ್ ತಿಳ್ಕೊಂಡ ಮೇಲೇ ಆಮೇಲೆ ಅವ್ರು ಯಾರ ಜೊತೆ ಕೋಪ ಹೋಗ್ತಾರೆ, ಪಾರ್ಟ್ನರ್ಶಿಪ್, ಅದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀವಿ. ಅದ್ರ ಜೊತೆಗೆ ಉದ್ಯೋಗನ ಓದನ್ನ ಹೆಂಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ. ರಾಹು ಗ್ರಹ ಅಂದರೆ ನಾವು ಮೊದಲನೇ ಪಾಯಿಂಟ್ ಹೇಳೋದೇನೆಂದರೆ, ಇವರು 4, 13, 22, 31ನೇ ಸಂಖ್ಯೆಯಲ್ಲಿ ಹುಟ್ಟರೋರು ಸಾಧ್ಯವಾದಷ್ಟು ಜನ್ಮಸ್ಥಾನ ಅಂತೀವಲ್ಲ, ಬರ್ತ್ ಪ್ಲೇಸ್, ಹುಟ್ಟಿದ ಜಾಗದಲ್ಲಿ, ಹುಟ್ಟಿದ ಸ್ಥಳದಲ್ಲಿ ಹೆಚ್ಚಾಗಿ ಶೈನ್ ಆಗೋದಕ್ಕೆ ಚಾನ್ಸಸ್ ಕಮ್ಮಿ. ಅವರು ದೂರ ಎಲ್ಲಾದರೂ ಹೋಗ್ತಾರೆ. ಯಾಕಂದರೆ ಇವ್ರನ್ನ ನಾವು ಹೋಲಿಸಿರೋದೇ ಹಾವಿಗೆ. 4, 13, 22, 31ನೇ ಸಂಖ್ಯೆಯಲ್ಲಿ ಹುಟ್ಟೋರಿಗೆ ಹಾವಿಗೆ ಹೋಲಿಸಿರ್ತೀವಿ. ಹಾವು ಎಲ್ಲೆಲ್ಲೋ ಓಡಾಡ್ತಾ ಇರ್ತದೆ. ಓಡಾಡ್ಬಿಟ್ಟು ತಂದೆ ಆದ ಮನೆಗೆ ಬಂದಿರುತ್ತಾ? ಇಲ್ಲ. ಎಲ್ಲೋ ಒಂದು ಹುತ್ತ ಯಾವುದೋ ಗೆದ್ಲು ಕಟ್ಟಿದ್ರೆ ಆ ಗೆದ್ಲನ್ನ ಓಡಿಸಿ ಅಲ್ಲಿ ಹೋಗಿ ಉಳ್ಕೊಳ್ಳುತ್ತೆ. ಮತ್ತಂಗೆ ಹೋಗುತ್ತೆ, ಎಲ್ಲೋ ಇನ್ನೊಂದು ಹುತ್ತ ಸಿಗುತ್ತೋ ಅಲ್ಲಿರುತ್ತೆ. ಆ ರೀತಿ ವಲಸೆ ಹೋಗ್ತಕ್ಕಂಥದ್ದು ಹಾವಿನ ಗುಣ ಹೇಗೋ, ಹಂಗೆ ದಿಢೀರಂತ ಮೈಯಲ್ಲದ ಪೊರೆನ ಬಿಟ್ಬಿಟ್ಟು, ಹಾವಾಗೆ ಪೊರೆ ಬಿಟ್ಬಿಟ್ಟು ಆ ಪೊರೆನಲ್ಲಿ ಬಿಟ್ಬಿಟ್ಟು ಹೋಗ್ತಾ ಇರ್ತದೆ ಹಂಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಲ್ವಾ. ಹಂಗೆ 4, 13, 22, 31ನೇ ಸಂಖ್ಯೆಯಲ್ಲಿ ಹುಟ್ಟರು 2 ಡ್ರೆಸ್ ಎತ್ತಾಕೊಂಡು ಹೋಗ್ತಾ ಇರೋದೆ, ಎಲ್ಲಿಗೆ ಬೇಕಾದ್ರೂ ಹೋಗ್ತಾ ಇರ್ತಾರೆ. ಅದರಿಂದ ವಲಸೆ ಹೋಗೋದು ಉಂಟು ಅನ್ನೋದ್ರಿಂದ ಇವರು ಓದು ಸರಿ ಯಾವ ಥರ ಇರಬೇಕು ಅಂದರೆ, ಯಾವುದೋ ದೇಶಕ್ಕೆ ಹೋಗಿ ನಾವು ಕೆಲಸ ಮಾಡಬೇಕು, ಯಾವುದೋ ಒಂದು ಸ್ಟೇಟ್ ಅಲ್ಲೋಗಿ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೆ ಸೂಕ್ತವಾದಂಥ ಒಂದು ಓದುಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ತುಂಬ ತುಂಬ ಇಂಪಾರ್ಟೆಂಟ್.